ಖಂಡಿತ ಸಿಗುತ್ತೆ. ಹಿಂದೂ ಧರ್ಮದ ಪ್ರಕಾರ ಅದನ್ನ ಮೋಕ್ಷ ನಗರಿ ಅಂತಾನೆ ಕರೀತಾರೆ. ಅಲ್ಲಿ ಪ್ರಾಣ ಬಿಟ್ಟವ್ರಿಗೆ ಅಥವಾ ಅಲ್ಲಿ ಅಂತ್ಯ ಸಂಸ್ಕಾರ ಆದವ್ರಿಗೆ ಮೋಕ್ಷ ಸಿಗುತ್ತೆ, ಮತ್ತೆ ಪುನರ್ಜನ್ಮ ಇರೋದಿಲ್ಲ. ಅದಕ್ಕೆ ಅಂತಾನೆ ತುಂಬಾ ಜನ ವಯಸ್ಸಾದ್ಮೇಲೆ ಅವ್ರ ಕೊನೆ ಕ್ಷಣನ ಕಾಶಿಲೇ ಕಳೀತಾರೆ, ಯಾಕಂದ್ರೆ ಅವ್ರಿಗೆ ಮೋಕ್ಷ ಸಿಗ್ಲಿ ಅಂತ. ಕಾಶಿನ ಯಾಕೆ ಮರಣದ ನಗರ ಅಂತ ಕರೀತಾರೆ ಅಂದ್ರೆ ಇಲ್ಲಿರೋ ಮಣಿಕರ್ಣಿಕಾ ಘಾಟ್ನಲ್ಲಿ ಪ್ರತಿದಿನ 24 ಗಂಟೆನೂ ಹೆಣಗಳು ಸುಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಅಂತಾನೆ ಇಲ್ಲಿನ ಮರಣ ನಗರ ಅಂತಾನೆ ಕರೀತಾರೆ. ಇಲ್ಲಿರೋ ಗಂಗಾ ನದಿ ಬರೀ ನದಿ ಮಾತ್ರ ಅಲ್ಲ, ಅದೊಂದು ದೇವತೆ, ಗಂಗಾ ಮಾತೆ ಅಂತಾನೆ ಅನ್ಕೊಂಡಿದ್ದಾರೆ. ಕಾಶಿಯಲ್ಲಿರೋ ಜನಸಾಮಾನ್ಯರು ಮರಣನ ಒಂದು ಪವಿತ್ರ ಪ್ರವಾಸ ಅಂತಾನೆ ಅನ್ಕೋತಾರೆ. ಇಲ್ಲಿನ ಮುನಿಗಳು, ಸಾಧುಗಳು, ಯತಿಗಳು ಅವ್ರ ಜೀವನ ತ್ಯಜಿಸಿ ಜಪ, ತಪಸ್ಸು ಮತ್ತು ಧ್ಯಾನಗಳನ್ನು ಮಾಡ್ತಾ ಇರ್ತಾರೆ. ತುಂಬಾ ಜನ ದೇಶದ ಮೂಲೆಯಿಂದನೂ ಅವ್ರ ಜನನ ಅಂತ್ಯ ಸಂಸ್ಕಾರಕ್ಕೆ ಕಾಶಿಗೆ ಕರ್ಕೊಂಡ್ಬರ್ತಾರೆ. ಈ ಕಾಶಿಲಿರೋ ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಲಿಂಗ ಆಗಿದೆ. ಈ ಕಾಶಿಲಿ ಹೆಣ ಸುಟ್ರೆ ನಿಜವಾಗ್ಲೂ ಮೋಕ್ಷ ಸಿಗುತ್ತಾ? ಈ ಕಾಶಿ ಯಾಕೆ ಮೋಕ್ಷ ಸ್ಥಳ ಆಯ್ತು ಅಂತ ಗೊತ್ತಾ? ಶಿವ ಮತ್ತೆ ಪಾರ್ವತಿಯಲ್ಲಿ ಸ್ನಾನ ಮಾಡಕ್ ಬಂದಾಗ ಶಿವನ್ ಕಣ್ಣಲ್ಲಿರೋ ಮಣಿ ಮತ್ತೆ ಪಾರ್ವತಿ ಕಿವಿ ಓಲೆ ಅಲ್ಲಿ ಕಾಣೆಯಾಗುತ್ತೆ. ಅವಾಗ ಶಿವನ್ಗೆ ಕೋಪ ಬಂದು ಕಾಶಿ ಸ್ಮಶಾನ ಆಗ್ಲಿ ಅಂತ ಶಾಪ ಕೊಡ್ತಾರೆ. ಆಗ ವಿಷ್ಣು ಮೀನಿನ ರೂಪದಲ್ಲಿ ಬಂದು ಮಣಿ ಮತ್ತೆ ಓಲೆನ ಹುಡುಕಿ ಕೊಡ್ತಾರೆ. ಆಮೇಲೆ ಶಿವನನ್ನ ಕೇಳ್ತಾರೆ, ನೀನು ಹಿಂಗೆ ಶಾಪ ಕೊಟ್ರೆ ಕಾಶಿಗೆ ಯಾರು ಬರ್ತಾರೆ ಅಂತ. ಅವಾಗ ಶಿವ ಹೇಳ್ತಾರೆ, ಇಲ್ಲಿ ಯಾರನ್ನ ಸುಡ್ತಾರೋ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ. ಅದೇ ಈಗ ಕಾಶಿಯಲ್ಲಿರೋ ಮಣಿಕರ್ಣಿಕಾ ಘಾಟ್. ಮನುಷ್ಯ ಹುಟ್ಟಿದಾಗ ಹೆಸರಿಗಾಗಿ ಹುಡ್ತಾನೆ, ಬೆಳೀತಾ ಬೆಳೀತಾ ಹಣ, ಆಸ್ತಿ, ಹೆಣ್ಣು, ಮಣ್ಣು ಅಂತ ಬೆಳಿತಾನೆ, ಮತ್ತೆ ಜಾತಿ, ಕುಲ, ಭೇದ ಭಾವ ಅಂತ ಆಡ್ತಾನೆ. ಆದ್ರೆ ಅವನ್ ಸತ್ತಾಗ ಬರೋದು ಎರಡೇ, ಮನುಷ್ಯನ ಸುಡೋ ಕಟ್ಟಿಗೆ ಮತ್ತೆ ಹಚ್ಚೋ ಬೆಂಕಿ, ಎರಡೇ ಅವನ ಜೊತೆಲಿ ಬರೋದು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಂಗೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬರುತ್ತೆ. ನಿಮಗೆ ಯಾವುದ್ರ ಬಗ್ಗೆ ಆದರೂ ವಿಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ತಿಳಿಸ್ತೀನಿ.